ಮಾಡಲಿ ಅಂತೇಳಿ ಭಗವಂತನಲ್ಲಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಗ್ಬೋದಾ? ಹೇಗೆ? ತಾನೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸನ್ಮಾನ್ಯ ಯೋಗಾನಂದ್ ಅವರು ಮತ್ತು ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ಅಧ್ಯಾಪಕರಾದ ಶಿಕ್ಷಕರಾದ ಮಾನ್ಯ ಮಾರುತಿ ಆರ್ಯಾರವರು ಮತ್ತು ನಮ್ಮ ಪರಮ ಮಿತ್ರರಾದ ಮಾನ್ಯ ಬೀರಪ್ಪ ಅಂಗಡಿಯವರು ಮಾತನಾಡಿದ್ದಾರೆ. ನಮ್ಮ SDMC ಅಧ್ಯಕ್ಷರು ಮಂಜುನಾಥ್ ಕುರಿಯವರು ಮಾತನಾಡಬೇಕು. ನಮ್ಮ CRP ಕುರಿಯವರು ಸಹಿತ ಮಾತನಾಡಿದ್ದಾರೆ. ಇವನ್ನೆಲ್ಲ ಭೇಟಿ ಮಾಡೋದು ಅಂದರೆ ನನಗೆ ಬಹಳ ಸಂತೋಷ. ವಿಶೇಷವಾಗಿ ಬಹದ್ದೂರು ಬಂಡಿ ಗ್ರಾಮ ಒಂದು ವಿಶೇಷವಾದ ಹೆಸರಿರ್ತಕ್ಕಂಥ ಒಂದು ಗ್ರಾಮ. ಇದು ಕರ್ನಾಟಕದಲ್ಲಿ ಇಂಥ ಒಂದು ವಿಶೇಷವಾದ ಹೆಸರು ಯಾವ ಗ್ರಾಮಕ್ಕೂ ಇಲ್ಲ ಅಂತೇಳಿ ನಾನು ಭಾವಿಸಿರ್ತಕ್ಕಂಥವನು. ಒಂದು ಬಹಳ ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸ ಬಗ್ಗೆ ನೀವೆಲ್ಲ ಹೆಮ್ಮೆ ಪಡಬೇಕು. ನೀವೇನೋ ದೊಡ್ಡವರಾಗಿ ಬೇರೆ ಊರಿಗೆ ಹೋದಾಗ ಯಾವ ಊರು ನೀನು ಅಂತ ಹೇಳಿದ್ರೆ ಬಹದ್ದೂರು ಬಂಡಿ ಅಂತ ಹೇಳಿದ ತಕ್ಷಣ ಏನಪ್ಪ ಇದು ಬಹದ್ದೂರು ಬಂಡಿ ಅಂತ ಆಶ್ಚರ್ಯ ಬೀಳ್ತಾರೆ ಮಲ್ಲಪ್ಪ. ಬಹದ್ದೂರು ಅಂದರೆ ಏನು? ಬಹದ್ದೂರು ಅಂದರೆ ಏನು? ದೊಡ್ಡವರು ಅಂತೇಳಿ, ಶಬಾಷ್ಗಿರಿ ಪಡೆದಿರೋನು, ಯಾವುದರಲ್ಲೂ ಸಾಧನೆ ಮಾಡಿರೋನು ಅಂತ ಹೇಳಿ. ಅಂಥ ಒಂದು ಗ್ರಾಮದ ಮಕ್ಕಳು ನೀವೆಲ್ಲ ಈ ಉರ್ದು ಶಾಲೆಯಲ್ಲಿ ಮತ್ತು ನಮ್ಮ ಕನ್ನಡದ ಶಾಲೆಯಲ್ಲಿ ಭಾಳ ಜನ ಅಧ್ಯಾಪಕರುಗಳಿದ್ದೀರಾ. ನನಗೆ ಭಾಳ ಸಂತೋಷ ಆಯಿತು. ವಿಶೇಷವಾಗಿ ನಾನು ಮೊದಲನೇ ಬಾರಿಗೆ ಈ ಒಂದು ಶಾಲೆಯಲ್ಲಿ ನಮ್ಮ ತಾಯಂದಿರು ಸಹೋದರಿಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಇಲ್ಲಿ ಪಾಠ ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿದೆ. ಕಾರಣ ಬೇರೆ ಯಾರು ತಪ್ಪು ತಿಳ್ಕೋಬಾರ್ದು. ಹೆಣ್ಣು ಮಕ್ಕಳಿಗೆ ಮಕ್ಕಳನ್ನು ಬೆಳೆಸ್ತಕ್ಕಂಥ ವಿಷಯದಲ್ಲಿ ಭಾಳ ಮುತುವರ್ಜಿ ಇರ್ತದೆ. ನನ್ನನ್ನು ಸೇರಿಸಿದಾಗೆ ನಮ್ಮ ತಾಯಿ 9 ತಿಂಗಳು ನನ್ನನ್ನು ಹೊತ್ತು, ಅದಾದ ನಂತರ 9 ವರ್ಷ ನನಗೆ ಸ್ನಾನ ಮಾಡಿಸಿ ಬೆಳೆಸಿ, ಕಾಲ್ನಡಿಗೆಯಲ್ಲಿ ನನ್ನ ಜೊತೆಯಲ್ಲಿ ಹೈಸ್ಕೂಲಿಗೆ ಬಂದು ಹೈಸ್ಕೂಲ್ವರೆಗೂ ನನ್ನ ಮಗ ಓದಲಿ ಅಂತ ಹೇಳಿ, ಅವತ್ತಿನ ಕಾಲದಲ್ಲಿ ಲ್ಯಾಂಟೀನು ಕರೆಂಟು ಇದೆಲ್ಲ ಇರಲಿಲ್ಲ. ಬರೀ ಸೀಮೆ ಎಣ್ಣೆ ಬುಡ್ಡಿ ಇರ್ತಾಯಿತ್ತು. ಅದರಲ್ಲಿ ಓದಿಸಿ ನಾನೊಬ್ಬ ಇಂಜಿನಿಯರ್ ಆಗಲಿಕ್ಕೆ, ಅದಕ್ಕೂ ಹೆಚ್ಚಿನ ವಿದ್ಯಾಭ್ಯಾಸ ಗಳಿಸಲಿಕ್ಕೆ ಕಾರಣ ಆಗಿದ್ದಾಳೆ. ಸ್ವತಃ ನನ್ನ ತಾಯಿ ಏನೂ ಓದಿರಲಿಲ್ಲ. ಅವಳು ಒಂದು ರೈತ ಕುಟುಂಬದಿಂದ ಬಂದವಳು. ಅವಳ ಹೆಸರು ಸಹಿತ ಬರೀಲಿಕ್ಕೆ ಬರ್ತಾ ಇರಲಿಲ್ಲ. ಆದರೆ ನನಗೆ ಅವಳು ಹೇಳೋಳು, ನೋಡು ನನಗೆ 12 ಜನ ಮಕ್ಕಳು, ನೀನೊಬ್ಬನೇ ಗಂಡು ಮಗ, ನೀನು ಚೆನ್ನಾಗಿ ಓದಬೇಕು, ಅಮೇರಿಕಾ ದೇಶಕ್ಕೆ ಹೋಗಬೇಕು, ಇಂಗ್ಲೆಂಡ್ ದೇಶಕ್ಕೆ ಹೋಗಬೇಕು, ದೊಡ್ಡ ವಿದ್ಯಾವಂತ ಆಗಬೇಕು ಅಂತ ಹೇಳ್ತಾ ಇದ್ಲು. ನಿಮಗೂ ತಾಯಂದಿರು ಮನೆಯಲ್ಲಿ ಅದೇ ಬಯಸ್ತಾರೆ. ನೀವೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕು, ಇಂಜಿನಿಯರ್ಗಳಾಗಬೇಕು, ಜಡ್ಜಸ್ ಆಗಬೇಕು, ವಕೀಲರುಗಳಾಗಬೇಕು, ಶಿಕ್ಷಕರುಗಳಾಗಬೇಕು, ಒಳ್ಳೆ ರೈತರಾಗಬೇಕು ಅಂಥೇಳಿ ನಿಮ್ಮ ತಂದೆ ತಾಯಿಗಳು ಸಹಿತ ಬಯಸ್ತಾರೆ. ನಮ್ಮ ತಾಯಿನೂ ಅದೇ ಬಯಸೋಳು. ಅವಳಿಗೆ ಏನೂ ಓದಕ್ಕೆ ಬರದೆ ಹೋದ್ರೂ ಅವಳ ತಾಯಿ ಮಾತ್ರ ಅವಳಿಗೆ ಸರಸ್ವತಿ ಅಂತ ಹೆಸರು ಕಟ್ಟಿದ್ಲು. ಹೀಗೆ ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮ ಶಾಲೆಯಲ್ಲಿ ಭಾಳ ಜನ ಹೆಣ್ಣುಮಕ್ಕಳು ಇಲ್ಲಿದ್ದಾರೆ. ನೀವೆಲ್ಲ ಈ ಮಕ್ಕಳನ್ನು ಭಾರತ ದೇಶದ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಹಗಲು ರಾತ್ರಿ ದುಡಿತಾ ಇದ್ದೀರಾ. ನಮ್ಮ ಬೀರಪ್ಪ ಅಂಗಡಿಯವರು ನನಗೆ ಭಾಳ ಬೇಕಾದಂಥ ಒಬ್ಬ ಪರಮ ಮಿತ್ರರು. ಅವ್ರನ್ನ ನಾನು ಸುಮಾರು 30 ವರ್ಷದಿಂದ ನಾನು ಬಲ್ಲವನಾಗಿದ್ದೇನೆ. ನಾನು ಕನಕಪುರ ಕ್ಷೇತ್ರದ ಶಾಸಕನಾಗಿ 6 ಬಾರಿ ಗೆದ್ದಿದ್ದೆ. 25 ವರ್ಷ 30 ವರ್ಷ. ಕನಕಪುರ ಕ್ಷೇತ್ರ ಬೆಂಗಳೂರು ಪಕ್ಕದಲ್ಲೇ ಇರೋದು. ಆದರೆ ಆ ಕ್ಷೇತ್ರಕ್ಕೆ ಯಾರೂ ಮೇಸ್ಟ್ರುಗಳಾಗಿ ಬರ್ತಾ ಇರಲಿಲ್ಲ. ಮೇಸ್ಟ್ರುಗಳೇ ಬರ್ತಾ ಇರಲಿಲ್ಲ ನಮ್ಮ ತಾಲ್ಲೂಕಿಗೆ. ಯಾಕೆಂದರೆ ಬಸ್ ಇರಲಿಲ್ಲ, ನೀರಿರಲಿಲ್ಲ, ಶೌಚಾಲಯಗಳಿರಲಿಲ್ಲ, ಶಾಲಾ ಕಟ್ಟಡ ಇರಲಿಲ್ಲ, ಏನೂ ಸಹಿತ ಅಲ್ಲಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವರಿದ್ದು ಪಾಠ ಮಾಡಿದಂಥ ಆನಮಾನಹಳ್ಳಿ ಆ ಗ್ರಾಮಕ್ಕೆ ಇವ್ರನ್ನೊಬ್ಬ ಆದರ್ಶ ವ್ಯಕ್ತಿ ಅಂಥೇಳಿ ಇವತ್ತಿಗೂ ಸಹಿತ ಹೋದರೆ ಭಾಳ ಗೌರವವನ್ನು ಕೊಡ್ತಾರೆ. ಅವರು ಒಂದೇ ವರ್ಷದಲ್ಲಿ ಅಲ್ಲಿ ಚುನಾವಣೆಗಳಲ್ಲಿ
ಶಿಕ್ಷಕರ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತವನ್ನು ತಗೊಂಡು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಕ್ರಿಯಾಶೀಲತೆಯನ್ನು ಅದರಲ್ಲಿ ತೋರಿಸ್ತದೆ. ನಿಮ್ಮ ಮುಖ್ಯ ಉಪಾಧ್ಯಾಯರು ಅವ್ರಿಗೆ ಆ ಕ್ರಿಯಾಶೀಲತೆ ಇದೆ, ಅದರಲ್ಲೇನು ಸಂಶಯ ಇಲ್ಲ. ನಾನು ಅಂದ್ಕೊಂಡಿದ್ದೆ ಅವ್ರು ಅಲ್ಲೇ ಇದ್ದು ಪಾಠ ಮಾಡ್ಕೊಂಡು ಅದಾದ ನಂತರ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು ಇವತ್ತಲ್ಲ ನಾಳೆ ಅಂಥೇಳಿ ನಾನು ಬಯಸಿದ್ದೆ. ಇವತ್ತಿಗೂ ನಾನು ಬಯಸ್ತೇನೆ. ಅವರಿಗೆ ಆ ಶಕ್ತಿನೂ ಇದೆ, ಜನಗಳನ್ನು ಆಕರ್ಷಣೆ ಮಾಡಿ ಸಂಘಟನೆ ಮಾಡಿ ಅವ್ರನ್ನ ಇಟ್ಕೊಳ್ತಕ್ಕಂಥ ಬುದ್ಧಿನೂ ಸಹಿತ ಅವ್ರಿಗೆ ಭಗವಂತ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ನಾವು ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಮಕ್ಕಳನ್ನು ವಿಂಗಡಿಸ್ತೀವಿ, ಶಿಕ್ಷಕರನ್ನ ವಿಂಗಡಿಸ್ತೀವಿ, ಸಮಾಜವನ್ನು ವಿಂಗಡಿಸ್ತೀವಿ. ಅದು ಮಾಡಬಾರ್ದು. ನಾವೆಲ್ಲ ಒಂದೇನೆ ಭಾರತಾಂಬೆಯ ಮಕ್ಕಳು. ನಾವು ಭಾಳ ಚೆನ್ನಾಗಿ ಹೇಳಿದ್ರೆ ತಾವು ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ ಅಂದ್ರೆ ಏನು? ನಮ್ಮ ರಾಷ್ಟ್ರಗೀತೆ ಯಾವುದಪ್ಪ? ಜನಗಣ ಮನ ಅಲ್ವಾ? ಜನಗಣ ಮನ ಹೇಳುವಾಗ ನಾವು ದೇಶದ ಎಲ್ಲ ನದಿಗಳನ್ನು, ಬೆಟ್ಟಗಳನ್ನು, ಪ್ರದೇಶಗಳನ್ನು, ಭಾಷೆಗಳನ್ನು ಎಲ್ಲ ಸಹಿತ ಹೇಳ್ತೇವೆ. ಮತ್ತು ಅದಕ್ಕೆ ನಾವು ನಮಸ್ಕಾರವನ್ನು ಮಾಡ್ತೇವೆ ಈ ಭೂತಾಯಿಗೆ. ಅಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೇವೆ. ಅದರಲ್ಲಿ ಮುಸಲ್ಮಾನರು ಬೇರೆ, ಹಿಂದೂಗಳು ಬೇರೆ, ಕ್ರಿಶ್ಚಿಯನ್ರು ಬೇರೆ ಅಂತೇಳಿ ನಾವು ವಿಂಗಡಿಸೋಕ್ಕೆ ಹೋಗೋದಿಲ್ಲ. ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಜಾತಿ ಜನಾಂಗದವರು ಮುಂದೆ ಬಂದ್ರೇ ಅದು ಸಾಧ್ಯ ಇರ್ತಕ್ಕಂಥದ್ದು. ಇದನ್ನು ನಾವು ಇತ್ತೀಚೆಗೆ ನಮ್ಮ ಮಧ್ಯೆ ಇದ್ದಂಥವ್ರು ಅಂದರೆ ಬಸವಣ್ಣನವರು ಅದೇ ಮಾತನ್ನು ಹೇಳಿರ್ತಕ್ಕಂಥದ್ದು. ಇವನಾರವ 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 ಅಂತೇಳಿ ಇಂಗ್ಲಿಸ್ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕನಕದಾಸರು ಅದೇ ಮಾತನ್ನು ಹೇಳಿದ್ದಾರೆ, ಪುರಂದರದಾಸರು ಅದೇ ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ನೀವು ಮಕ್ಕಳು ತಿಳ್ಕೋಬೇಕು. ಇದೊಂದು ವಯಸ್ಸು ನಿಮಗೆ. ಈ ವಯಸ್ಸಲ್ಲಿ ನೀವೇನು ಕಲಿತು ನಿಮ್ಮ ತಲೆ ಒಳಗಡೆ ಅಷ್ಟೇ ಅಲ್ಲ, ನಿಮ್ಮ ಹೃದಯದಲ್ಲಿ ಹೋಗಬೇಕದು. ನನ್ನ ಮಾತೃಭಾಷೆ ಮರಾಠಿ, ನಾನು ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲಿ. ನನಗೆ ನಿಮ್ಮ ವಯಸ್ಸಿನಲ್ಲಿ ಅಂದರೆ ನಾನು 4ನೇ ಕ್ಲಾಸ್ ಓದುವಾಗ ನಮ್ಮ ಕನ್ನಡದ ಮೇಷ್ಟ್ರಿದ್ರು, ಮುತ್ತು ಮೇಷ್ಟ್ರು ಅಂತ ಹೇಳಿ. ಮುತ್ತು ಮೇಷ್ಟ್ರನ್ನ ಕಂಡ್ರೆ ನನಗೆ ಭಾಳ ಪ್ರೀತಿ. ಅವ್ರು ನನಗೆ ಭಾಳ ಪ್ರೀತಿಯಿಂದ ನೋಡೋರು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಮೇಷ್ಟ್ರವರು. ನಾನು 4ನೇ ಕ್ಲಾಸ್ನಲ್ಲಿ ಇದ್ರೂ 2ನೇ ಕ್ಲಾಸ್ ಅವಳಿಗೆ ನನ್ನ ಕಡೆಯಿಂದನೇ ಪಾಠ ಮಾಡಿಸೋರು. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದರು, ಶಿಕ್ಷಕರ ಸಂಖ್ಯೆ ಕಡಿಮೆ ಇತ್ತು. ಪ್ರತಿದಿನಾನು ಪ್ರಜಾವಾಣಿ ಅಂತ ಒಂದು ಪತ್ರಿಕೆ ಇದೆ, ಕೇಳಿದ್ದೀರಾ? ಪ್ರಜಾವಾಣಿ ದಿನಪತ್ರಿಕೆ, ಅದು ಕನ್ನಡದ್ದು. ಅದನ್ನು ನನ್ನ ಕೈಲೇ ಓದಿಸೋರು. ಶಾಲೆ ಪ್ರಾರಂಭ ಆದ ತಕ್ಷಣ ಪ್ರಾರ್ಥನೆ ಆದಮೇಲೆ ಪ್ರಜಾವಾಣಿನಲ್ಲಿ ಏನೇನು ಬರ್ತದೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ದೇಶಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಓದಿಸೋರು. ನಾನು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮುತ್ತು ಮೇಷ್ಟ್ರು ನನಗೆ ಕುವೆಂಪುರವರು ಬರೆದಿರ್ತಕ್ಕಂಥ 2 ಕಾದಂಬರಿಗಳನ್ನು ಓದಲೇಬೇಕು ಅಂತೇಳಿ 2 ಪುಸ್ತಕ ತಂದು ಕೊಟ್ಟರು ನನಗೆ. ಒಂದು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂಥೇಳಿ, ಇನ್ನು ಒಂದು ಮಲೆಗಳಲ್ಲಿ ಮದುಮಗಳು ಅಂತ ಹೇಳಿ. ಆ ಕಾದಂಬರಿಗಳನ್ನು ಓದ್ತಾ ನಾನು ರಾಮಾಯಣ ಮಹಾಭಾರತವನ್ನು ಓದು ಅಂತ ಹೇಳಿ ಆಮೇಲೆ ಹೇಳಿದ್ರು. ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಓದಬೇಕು ನೀನು ಅಂತ ಹೇಳಿದ್ರು. ಈ ವಯಸ್ಸಲ್ಲೇ ನೀವು ತಿಳ್ಕೋಬೇಕಾಗಿರೋದು ಅದನ್ನೇ. ಈ ವಯಸ್ಸಲ್ಲಿ ಓದಿದಾಗ ನಿಮ್ಮ ಹೃದಯದಲ್ಲಿ ನೀವೇನಾಗಬೇಕು ಅಂತ ಇದ್ದೀರಾ ಅಂತಕ್ಕಂಥ ಒಂದು ಕಲ್ಪನೆಯನ್ನು, ಒಂದು ದೂರದೃಷ್ಟಿಯನ್ನು ನೀವು ಇಟ್ಕೊಳ್ಳೋಕೆ ಪ್ರಾರಂಭ ಮಾಡ್ತೀರಾ. ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಲೇಖಕ ಆಗಬೇಕು, ನಾನು ಶಿಕ್ಷಕ ಆಗಬೇಕು, ನಾನು ಒಳ್ಳೆ ವ್ಯವಸಾಯ ಮಾಡಬೇಕು, ಕೃಷಿಕ ಆಗಬೇಕು, ಉದ್ಯೋಗ ಮಾಡಬೇಕು ಅಂತಕ್ಕಂಥ ನಿಮ್ಮ ಮನಸ್ಸಲ್ಲಿ ಬರಬೇಕು. ಅದಕ್ಕೋಸ್ಕರವೇ ಈ ಶಿಕ್ಷಣವನ್ನು ನಿಮಗೆ ಕೊಡ್ತಾ ಇರೋದು. ಇದು ಸರ್ಕಾರ ಆಗಲಿ, ನಮ್ಮ ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಅಥವಾ ನಮ್ಮ ಶಿಕ್ಷಕರುಗಳಾಗಲಿ, ಅವರೆಲ್ಲ ಶ್ರಮ ನಿಮಗೋಸ್ಕರ ಪಡ್ತಾರೆ. ನಿಮ್ಮ ತಂದೆ ತಾಯಿಗಳು ನಿಮಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸಿ, ಮುಖ ತೊಳೆದು, ಸೀಟಿ ಒರೆಸಿ, ತಿಂಡಿ ಕೊಟ್ಟು ಶಾಲೆಗೆ ಹೋಗು ಅಂತೇಳಿ ಕಳಿಸ್ಕೊಡ್ತಾರೆ. ಯಾಕೆ ಕಳಿಸ್ತಾರೆ? ನೀವು ಕಲಿಬೇಕು ಅಂತ ಕಳಿಸ್ತಾರೆ. ಏನು ಕಲಿಬೇಕು ನೀವು? ನಾವೆಲ್ಲ ಎದ್ದ ತಕ್ಷಣ ಬೆಳಗ್ಗೆ ಮನೆಗಳಲ್ಲಿ ದೇವ್ರ ಮನೆಗೆ ಕಳಿಸೋರು. ಒಂದು ಫೋಟೋ ಮುಂದೆ ಹೇಳೋರು, ನನಗೆ ವಿದ್ಯಾ ಬುದ್ಧಿ
ಎಲ್ಲ ಕೊಡು ಅಂಥೇಳಿ ಕೇಳ್ಕೊಳ್ಳೋರು. ನನಗೆ ಧನ ಕೊಡು ಅಂಥೇಳಿ ನಾವು ಕೇಳ್ತಾ ಇರಲಿಲ್ಲ. ನಾವು ಎಲ್ಲ ಭಾಷಿಕರು ಎಲ್ಲ ಜಾತಿಯವರು ಕೇಳೋದೇನಪ್ಪ ಅಂದರೆ ವಿದ್ಯೆ ಬುದ್ಧಿ. ವಿದ್ಯೆ ಅಂದರೆ ಶಿಕ್ಷಣ ಜ್ಞಾನ. ಅದು ಯಾವಾಗೂ ಸಹಿತ ನಿಮ್ಗೆ ಸಿಗೋದಿಲ್ಲ. ಈ ವಯಸ್ಸಲ್ಲಿ ನೀವೇನು ಕಲಿತೀರಾ ಅದು ನಿಮ್ಮ ಜೀವನಕ್ಕೆ ದಾರಿದೀಪ ಆಗ್ತದೆ. ಇದನ್ನು ಚೆನ್ನಾಗಿ ನೀವು ತಿಳ್ಕೋಬೇಕು. ನನಗೆ ಸರ್ಕಾರದ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಜನ ಮಕ್ಕಳು ಇರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಇಷ್ಟೊಂದು ಶಿಸ್ತಿನಿಂದ ನಾವೆಲ್ಲ ಕೂತಿರೋದೇ ನನಗೆ ಭಾಳ ಸಂತೋಷ ಆಗಿದೆ, ಭಾಳ ಸಂತೋಷ ಆಗಿದೆ. ಪಟ್ಟಣದಲ್ಲಿರ್ತಕ್ಕಂಥ ಮಕ್ಕಳಿಗೆ ಬೇಕಾದಷ್ಟು ಆಕರ್ಷಣೆಗಳಿರ್ತವೆ, ಆಕರ್ಷಣೆಗೆ ಒಳಗಾಗ್ತಾರೆ ಅವರು. ಆದರೆ ನೀವು ಯಾವ ಆಕರ್ಷಣೆಗೂ ಒಳಗಾಗದೆ ಪ್ರಕೃತಿಯ ಮಧ್ಯದಲ್ಲಿ ಇರ್ತೀರಾ. ಶನಿವಾರ ಭಾನುವಾರ ಹೊಲದ ಹತ್ರ ಹೋಗ್ತೀರಾ, ತೋಟದ ಹತ್ರ ಹೋಗ್ತೀರಾ, ಪ್ರಕೃತಿ ಮಾತೆಯನ್ನು ನೋಡ್ತೀರಾ, ರೈತರನ್ನು ಪೂಜಿಸ್ತೀರಾ. ಇವೆಲ್ಲವೂ ಸಹಿತ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗ್ತಕ್ಕಂಥದ್ದು. ನಮ್ಮ ಪುಟ್ಟರಾಯ ಗವಾಯಿಗಳ ಫೋಟೋವನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಇಡೀ ಪ್ರಪಂಚದಲ್ಲಿ ಅಂಗವಿಕಲರು ಇದ್ದಾರೆ. ಕೆಲವರಿಗೆ ಕೈ ಇಲ್ಲ, ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಬುದ್ಧಿನೂ ಸಹಿತ ಸ್ವಲ್ಪ ಕಡಿಮೆ ಹಂತದಲ್ಲಿ ಬೆಳೆದಿರ್ತದೆ. ಅಂಥವ್ರನ್ನ ನಾವು ಬಿಸಾಕೋಕ್ಕಾಗೋದಿಲ್ಲ. ಸಮಾಜ ಅವ್ರನ್ನ ಪೋಷಣೆ ಮಾಡಬೇಕು, ಸಮಾಜ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಒಂದು ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಅದಕ್ಕೆ ಉದಾಹರಣೆ ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳು. ಇವರೆಲ್ಲ ಹುಟ್ಟುತ್ತಾ ಈ ಎರಡು ಕಣ್ಣುಗಳನ್ನು ದೃಷ್ಟಿಯನ್ನು ಅವ್ರಿಗಿರಲಿಲ್ಲ. ಆದರೆ ಅವರ ಹೃದಯಕ್ಕೆ ದೃಷ್ಟಿ ಇತ್ತು. ಆ ಹೃದಯಕ್ಕೆ ದೃಷ್ಟಿ ಇದ್ದಿದ್ದರಿಂದ ಅವ್ರನ್ನ ನಾವು ಪೂಜಿಸ್ತೇವೆ, ದೇವರು ಅಂಥೇಳಿ ನಾವು ಅವ್ರನ್ನ ನೋಡ್ತೇವೆ. ಪುಟ್ಟರಾಯ ಗವಾಯಿಗಳು ಭಾಳ ದೂರದವ್ರೇನಿಲ್ಲ. ನಿಮ್ಗೊಂದು 25 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ ಗದಗ, 55 ಕಿಲೋಮೀಟ್ರ್. ಗದಗನವರು ಅವರು. ಅವ್ರನ್ನೆಲ್ಲರೂ ಸಹಿತ ಪೂಜಿಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಆ ರೀತಿ ನಡ್ಕೊಂಡು. ನಾನು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇನೆ, ಯಾರಿಗೆ ಕಣ್ಣಿಲ್ಲ ಅವರು ಹಾಡೋ ಹಾಗೆ ಹಾಡನ್ನು, ಸಂಗೀತವನ್ನು ಬೇರೆಯವರು ಹಾಡೋದು ಕಷ್ಟದ ಕೆಲಸ. ನಾನು ಸ್ವತಃ ಒಂದು ಅಂಗವಿಕಲರ ಶಾಲೆಯನ್ನು ನಡೆಸ್ತೇನೆ, ಅದರ ಅಧ್ಯಕ್ಷ ಇದ್ದೇನೆ. ನಾನು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಶಾಲೆ ಅದು. ರಮಣ ಮಹರ್ಷಿ ಹೆಸರಿನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಶಾಲೆ ಅದು. ನಾವು ಬರೀ ಶಾಲೆಯನ್ನು ನಡೆಸಿ 300 ಜನ ಮಕ್ಕಳಿಗೆ ಇಟ್ಕೊಂಡಿಲ್ಲ, ಸಾವಿರಾರು ಮಕ್ಕಳನ್ನು ಇಟ್ಕೊಂಡಿದ್ದೇವೆ. ಆದರೆ ಆ ಮಕ್ಕಳಿಗೆ ಕಣ್ಣಿಲ್ಲದೆ ಇರೋನಿಗೆ, ಒಂದು ಕೈ ಇರೋನಿಗೆ, ಒಂದು ಕಾಲಿರೋನಿಗೆ ಒಂದು ಜೀವನದಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದಕ್ಕೆ ತರಬೇತಿಯನ್ನು ಕೊಡ್ತಕ್ಕಂಥ ಶಿಕ್ಷಕರನ್ನು ನಾವು ನಮ್ಮ ಶಾಲೆಯಲ್ಲಿ ತಯಾರು ಮಾಡ್ತೇವೆ ಜಗಚಂದ್ರದಲ್ಲಿ. ನನಗೆ ಭಾಳ ಹೆಮ್ಮೆ. ಅದಕ್ಕೋಸ್ಕರನೇ ನಾನು ಹುಟ್ಟುಹಬ್ಬನ ಬೇರೆ ಕಡೆ ನಾನು ಆಚರಣೆ ಮಾಡೋದಿಲ್ಲ. ಈ ಅಂಗವಿಕಲರ ಶಾಲೆಗೆ ಹೋಗಿ ಆ ಮಕ್ಕಳಿಗೆಲ್ಲ ಜಾಮೂನ್ ತಿನ್ನಿಸಿ, ಕೇಕನ್ನು ಕಟ್ ಮಾಡಿ ಅವ್ರಿಗೆಲ್ಲ ಹಂಚಿ ಆ ಶಾಲೆಗೆ ಅಭಿವೃದ್ಧಿ ಕೆಲಸಗಳು ಏನಾಗಬೇಕು ಅನ್ನೋದನ್ನು ನೋಡಿಕೊಂಡು ವರ್ಷದಲ್ಲಿ ಒಂದು 5-6 ಸಾರಿ ಆದರೂ ನಾನು ಹೋಗಿ ಬರ್ತೇನೆ. ಆ ಶಾಲೆಗೆ ರಾಷ್ಟ್ರ ಪ್ರಶಸ್ತಿಯೂ ಸಹಿತ ದಿಕ್ಕಿದೆ. ಭಾಳ ದೊಡ್ಡ ಕೆಲಸ ಅಂತ ನಾನು ತಿಳ್ಕೊಂಡಿಲ್ಲ. ಆದರೆ ನೀವು ಬಹದ್ದೂರು ಬಂಡೆ ಗ್ರಾಮಸ್ಥರು ರಾಷ್ಟ್ರ ಪ್ರಶಸ್ತಿಯನ್ನು ತಗೋಬೋದು. ಏನೀಗ ಹೇಳ್ತಾ ಇರಲ್ಲ ಸಿಂಧ್ಯಾ ಅವರು ಅಂತೇಳಿ ನಮ್ಮ ಶಿಕ್ಷಕರು ಆಶ್ಚರ್ಯ ಪಡ್ಬೋದು. ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಕಿನ್ನಾಳದ ಗೊಂಬೆಗಳೇನವೆ ಅದು ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆ ಕಲೆ ನಶಿಸಿ ಹೋಗ್ತಾ ಇದೆ. ಅದನ್ನು ಅಭಿವೃದ್ಧಿ ಪಡಿಸಬೇಕು. ಶಿಕ್ಷಕರು ಮನಸ್ಸು ಮಾಡಬೇಕು. ಒಂದು 10 ಮಕ್ಕಳಿಗೆ ಅದರಲ್ಲಿ ನೀವು ಕಲೆಯನ್ನು ಕಲಿಸಿದ್ರೆ ಆ ಕಲೆ ಅಭಿವೃದ್ಧಿ ಅಷ್ಟೇ ಅಲ್ಲ, ನಿಮ್ಮ ಶಾಲೆಗೆ, ನಿಮ್ಮ ತಾಲ್ಲೂಕಿಗೆ, ನಿಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬರ್ತದೆ. ಇಲ್ಲಿ ಒಳ್ಳೆಯ ಜನಪ್ರತಿನಿಧಿಗಳಿದ್ದಾರೆ. ಎಲ್ಲ ಪಕ್ಷಗಳಲ್ಲೂ ಒಳ್ಳೆಯ ಶಾಸಕರುಗಳಿದ್ದಾರೆ. ಇಲ್ಲಿ ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಅಲ್ಲಿ ರಾಯರೆಡ್ಡಿ ಅವರು ಇರ್ಬೋದು. ಹೀಗೆ ಎಲ್ಲರೂ ಸಹಿತ ಜನಪರವಾಗಿರ್ತಕ್ಕಂಥವ್ರು ಇವರು. ನನಗೆ ಅದಕ್ಕೋಸ್ಕರನೇ ರಾಯರೆಡ್ಡಿಯವರು ನಾವು 40 ವರ್ಷದ ಸ್ನೇಹಿತರು. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದವರು. ನನಗೆ ಕರೆಸ್ಕೊಂಡು ಒಂದು ದೊಡ್ಡ ಸನ್ಮಾನ ಸತ್ಕಾರವನ್ನು ಮಾಡಿದ್ರು. ತಾಲ್ಲೂಕಿನಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ರು. ಭಾಳ ದೊಡ್ಡ ಸಭೆ ಅದು.
ಈ ಸಂದರ್ಭನ ಉಪಯೋಗಿಸ್ಕೊಂಡು ನಮ್ಮ ಬೀರಪ್ಪ ನಾನು ಈ ಕಡೆ ಬಂದಾಗಲೆಲ್ಲ ಅವನು ಭೇಟಿ ಮಾಡಲೇಬೇಕು, ನನಗೆ ಹಾರ ಹಾಕಲೇಬೇಕು, ಆಗ ಮಾತ್ರ ಅವನಿಗೆ ಸಮಾಧಾನ. ಇಲ್ಲದೆ ಹೋದರೆ ಅವ್ನಿಗೆ ಊಟ ಮಾಡೋಕ್ಕೂ ಸಹಿತ ಅವತ್ತು ಹಿಡಿಸಿರಲ್ಲ. ಅಂಥ ಒಂದನ್ನು ನಾನು ಇವರಲ್ಲಿ ನೋಡಿದ್ದೇನೆ. ಅವ್ರಿಗೆ ಭಾಳ ದೊಡ್ಡ ಭವಿಷ್ಯ ಇದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ನೋಡಿ, ಅವರು ನನಗೆ ಬೀರಪ್ಪ ಅಂಗಡಿಗೆ ಏನಾದರೂ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಅಂತ ಬರೆದಿಲ್ಲ ಚೀಟಿ. ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಪಂಡಿತ ರತ್ನ ಪುಟ್ಟರಾಜ್ ಗವಾಯಿಗಳಿಗೆ ಮರಣೋತ್ತರ ಭಾರತ ಪ್ರಶಸ್ತಿ ನೀಡಬೇಕು ಅಂತ ಬರೆದಿದ್ದಾರೆ. ಇದನ್ನು ಹೇಳಿ ನೀವು ಅಂತ ಹೇಳಿ. ಎಂಥ ಉದಾತ್ತವಾದ ವಿಚಾರ ಇದು. ಬೇರೆಯವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು. ಮತ್ತು ಅಂಗಾಂಗ ವಿಕಲಚೇತರ ಸಮುದಾಯಕ್ಕೆ ಗೌರವ ನೀಡುವಂತೆ ಆಗುತ್ತದೆ. ಅಂಧರ ಬಾಳಿನ ಆಶಾಕಿರಣ ಸಂಗೀತ ಕ್ಷೇತ್ರದ ಸಾಮಾನ್ಯನಿಗಿಂತ ಹೆಚ್ಚು ಸಂಪಾದನೆ ಮಾಡಿದ ಪುಟ್ಟರಾಜ್ ಗವಾಯಿಗಳಿಗೆ ಭಾರತ ರತ್ನ ಕೊಡಿ. ಖಂಡಿತವಾಗಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೂ ಸಹಿತ ಈ ವಿಚಾರವನ್ನು ಖಂಡಿತವಾಗಿ ನಾನು ತಿಳಿಸ್ತೇನೆ. ಎಲ್ಲ ಪಕ್ಷದವ್ರ ಸಹಕಾರವನ್ನು ನಾವು ಕೇಳೋಣ. ಇಷ್ಟು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶಿಕ್ಷಕರು, ನೀವು ಪೂರ್ವ ಜನ್ಮದಲ್ಲಿ ಯಾವುದೋ ಪುಣ್ಯ ಮಾಡಿದ್ದೀರ ಮಲ್ಲಪ್ಪ. ಶಿಕ್ಷಕರಾಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅನ್ನದಾನ ಶ್ರೇಷ್ಠವಾದ ದಾನ, ಅದಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಹಸಿದವನಿಗೆ ಅನ್ನ ಕೊಡೋದು ಭಾಳ ಮುಖ್ಯ, ಆದರೆ ಅದಕ್ಕಿಂತ ಶ್ರೇಷ್ಠವಾದ ಜ್ಞಾನ, ಅನ್ನವನ್ನು ಸಂಪಾದನೆ ಮಾಡ್ತಕ್ಕಂಥ ದಾರಿ ಜ್ಞಾನ ಕೊಡ್ತಕ್ಕಂಥದ್ದು. ಅಂಥ ವೃತ್ತಿಯಲ್ಲಿ ತಾವೆಲ್ಲ ಇದ್ದೀರಾ. ನಾನು ಭಾಳ ಸಂತೋಷ ಪಡ್ತೇನೆ. ನಮ್ಮ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವ್ರಿಗೆ ನಾನು ತುಂಬ ಚಿರುಣಿಯಾಗಿದ್ದೇನೆ. ನೀವು ಮಕ್ಕಳು, ನಿಮ್ಮ ತಂದೆ ತಾಯಿಗಳು ಭಾಳ ಆಸೆ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ನೀವೆಲ್ಲ ಬೆಳೆದು ಆ ಕುಟುಂಬಕ್ಕೆ ಗೌರವ ತರಬೇಕು ಅಂಥೇಳಿ ಅವ್ರು ಅಂದ್ಕೊಂಡಿರ್ತಾರೆ. ನೀವೆಲ್ಲ ಒಳ್ಳೆಯ ಪ್ರಜೆಗಳಾಗಿ, ಮಾನ್ಯ ಮಾರುತಿ ಆರ್ಯರವರು ಹೇಳಿದ್ರು, ಸ್ಕೌಟ್ ಗೈಡ್ಸಿನ ಮುಖ್ಯ ಆಯುಕ್ತ ನಾನು ಇದ್ದೇನೆ ಅಂತ ಹೇಳಿ. ಮಲ್ಲಪ್ಪನವರು ನಮ್ಮ ಕಾರ್ಯದರ್ಶಿಗಳಿದ್ದಾರೆ. ನಾವೆಲ್ಲ ಸ್ಕೌಟ್ ಗೈಡ್ಸರು ಈ ವಯಸ್ಸಿನ ಮಕ್ಕಳಿಗೆ ಪ್ರಾಣಿಗಳನ್ನು ಪ್ರೀತಿಸ್ತಕ್ಕಂಥ, ಸಸ್ಯಗಳನ್ನು ಪ್ರೀತಿಸ್ತಕ್ಕಂಥ ರೀತಿ ಬಾಳುವೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಕ್ಕಂಥದ್ದು ಒಂದು ವಿದ್ಯೆನೇ ಸ್ಕೌಟ್ ಗೈಡ್ಸ್. ಬೇರೆ ಏನೂ ಸಹಿತ ಅಲ್ಲ. ಪ್ರಪಂಚದ ಪ್ರಜೆಗಳೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಒಂದು ಮನೋಭಾವವನ್ನು ಮಕ್ಕಳಲ್ಲಿ ಬರಲಿ ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಶಿಕ್ಷಕ ವೃಂದದವ್ರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ತಾವು ತಮ್ಮ ಮಕ್ಕಳಿಗೆ ತಾವು ತರಬೇತಿಯನ್ನು ಪಡೆದು ಇಲ್ಲೂ ಸಹಿತ ಸ್ಕೌಟ್ ಗೈಡ್ಸ್ ಘಟಕವನ್ನು ಪ್ರಾರಂಭ ಮಾಡಿ, ಅದಕ್ಕೆ ಸಮವಸ್ತ್ರ ಬೇಕಾಗ್ತದೆ. ನಿಮ್ಮ ಶಾಲೆ ಒಂದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಉರ್ದು ಶಾಲೆ ಇರ್ಬೋದು, ಇಲ್ಲೂ ಇರ್ಬೋದು. ಎರಡೂ ಶಾಲೆಗಳು 500 1000 ಮಕ್ಕಳಿರಲಿ, ಅವರೆಲ್ಲರಿಗೂ ಸಮವಸ್ತ್ರವನ್ನು ನಾನು ಕೊಡುತ್ತೇನೆ. ಆ ಸಮವಸ್ತ್ರವನ್ನು ತೊಟ್ಟಾಗ ನಾವೆಲ್ಲ ಭಾರತೀಯ ಸೈನಿಕರು ಅಂತಕ್ಕಂಥ ಭಾವನೆ ಬರ್ತದೆ. ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಬರ್ತದೆ. ವಾರಕ್ಕೊಂದು ದಿನ ಒಂದು 40 ನಿಮಿಷ ನಮ್ಮ ಇಬ್ಬರು ಶಿಕ್ಷಕರು ತರಬೇತಿ ಪಡೆದ್ರೆ, ಅಥವಾ ತರಬೇತಿ ಪಡೆದಿರ್ತಕ್ಕಂಥ ಶಿಕ್ಷಕರಲ್ಲಿ ಇರ್ಬೋದು, ತಾವು ದಯವಿಟ್ಟು ಇದನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಸಹಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿ ಇತರೆ ಸದಸ್ಯರಿಗೆ, CRPಗಳಿಗೆ, SDMC ಅಧ್ಯಕ್ಷರಿಗೆ, ವಿಶೇಷವಾಗಿ ಶಿಕ್ಷಕರುಗಳಿಗೆ ಮತ್ತು ನನ್ನ ಆಪ್ತ ಮಿತ್ರ ಬೀರಪ್ಪ ಅಂಗಡಿಯವರಿಗೆ ನಾನು ತುಂಬ ಚಿರುಣಿಯಾಗಿದ್ದೇನೆ. ಎಲ್ರಿಗೂ ನಮಸ್ಕಾರ.